ಯೌವನಸ್ಥನೇ ಎದ್ದೇಳು. ಅಧ್ಯಾಯ 4. ಯೌವನಸ್ಥನಾದ ಗಿದ್ಯೋನನು. ಈ ಅಂತ್ಯದ ದಿನಗಳಲ್ಲಿ ಆತ್ಮನಾದಾತನು ತನ್ನ ಸೇವೆಗಾಗಿ ಅನೇಕರನ್ನು ಎಬ್ಬಿಸಲು ಅಪೇಕ್ಷಿಸುತ್ತಾನೆ. ಪ್ರಪಂಚದ ಅಂತ್ಯ ಸಮೀಪಿಸಿದ್ದರಿಂದ ದೇವರ ಕೊಯ್ಲಿಗಾಗಿ ಕರ್ತನ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡುವುದಕ್ಕಾಗಿ ದೇವರ ಸುವಾರ್ತೆ ಸೇವೆಗಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಡುವಂತ ಅನೇಕರನ್ನು ಆತನ ಕಣ್ಣುಗಳು ಕಂಡುಕೊಂಡಿವೆ. ಕರ್ತನ ಸೇವೆಯನ್ನು ಮಾಡುವಂತ ಗಿದ್ಯೋನನನ್ನು ಹೇಗೆ ಬಲಪಡಿಸಿದನು ಎಂಬುದನ್ನು ನ್ಯಾಯಸ್ಥಾಪಕರು 6ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ, ಕರ್ತನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು ಎಂದು ಓದುತ್ತೇವೆ. ಕರ್ತನಿಗೆ ಸೇವೆ ಮಾಡುವುದಕ್ಕಿಂತಲೂ ಮಹತಾದ ಭಾಗ್ಯ ಬೇರೆ ಯಾವುದೂ ಇಲ್ಲ. ಆಕಾಶವನ್ನು, ನಕ್ಷತ್ರಗಳನ್ನು, ದೃಶ್ಯವಾದವುಗಳನ್ನೆಲ್ಲ ತನ್ನ ಮಾತು ಮಾತ್ರದಿಂದ ಸೃಷ್ಟಿಸಿದ ಆತನು, ನಾನು ನಿನ್ನನ್ನು ಕಳುಹಿಸುತ್ತೇನೆ ಎಂದು ನಿನ್ನ ಬಳಿ ಹೇಳುತ್ತಾನೆ. ದೇಶದ ಅಗತ್ಯತೆಯು ಬಹು ಅಧಿಕ, ಕಳುಹಿಸಲು ಯಾರೂ ಇಲ್ಲವಲ್ಲ ಎಂದು ಕರ್ತನು ಅಂಗಲಾಚುತ್ತಾನೆ. ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ರೋಮಪುರ 10:14. 1. ಸೇವೆಯು ನಮ್ಮ ಆದ್ಯ ಕರ್ತವ್ಯ. ಮೊದಲನೇದಾಗಿ, ಸುವಾರ್ತೆ ಸೇವೆ ಎಂಬುದು ನಿನ್ನ ಮೇಲೆ ಬಿದ್ದ ಕರ್ತವ್ಯವೆಂಬುದನ್ನು ಅರಿತುಕೋ. ಯೇಸುಕ್ರಿಸ್ತನು ತನ್ನ ರಕ್ತವನ್ನು ಚೆಲ್ಲಿ ನಿನ್ನ ಎಲ್ಲಾ ಪಾಪಗಳನ್ನು ತೊಳೆದು ನಿನ್ನನ್ನು ಕ್ಷಮಿಸಿದನಲ್ಲವೇ? ತಾನು ಜಜ್ಜಲ್ಪಟ್ಟು ನಿನ್ನನ್ನು ಶುದ್ಧೀಕರಿಸಿದನಲ್ಲವೇ? ತನ್ನ ಆತ್ಮವನ್ನು ಮರಣದಲ್ಲಿ ಒಯ್ದು ನಿನ್ನ ಆತ್ಮವನ್ನು ನರಕದ ಯಾತನೆಗೆ ತಪ್ಪಿಸಿದನಲ್ಲವೇ? ಆತನು ತನ್ನನ್ನೇ ನಿನಗಾಗಿ ಪಾನದ್ರವ್ಯವಾಗಿ ಒಯ್ದು ನಿನ್ನನ್ನು ವಿಮೋಚಿಸಿರುವನಲ್ಲವೇ? ನೀನು ಆತನಿಗಾಗಿ ಸೇವೆ ಮಾಡಬೇಕಾದುದು ನಿನ್ನ ಮೇಲೆ ಬಿದ್ದ ಕರ್ತವ್ಯವಾಗಿದೆ. ಆದ್ದರಿಂದ ಅಪೊಸ್ತಲನಾದ ಪೌಲನು, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನೂ ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? 1 ಕೊರಿಂಥ 9:16 ಎಂದು ಹೇಳುತ್ತಾನೆ. ನಾನು ಆರೋನನಂತೆ ದೇವರ ಸೇವೆಗೆ ಕರೆಯಲ್ಪಡಲಿಲ್ಲವಲ್ಲ, ಈ ಮಹತ್ತಾದ ಸೇವೆಯನ್ನು ಹೇಗೆ ಮಾಡಬಲ್ಲೆ ಎಂದು ನೀನು ಒಂದು ವೇಳೆ ಅಂದುಕೊಳ್ಳಬಹುದು. ಕರ್ತನು ತನ್ನನ್ನು ಕರೆಯದೆ, ಆರಿಸಿಕೊಳ್ಳದೆ ನಾನು ಹೇಗೆ ಸೇವೆಗೆ ಹೋಗುವುದು ಎಂಬುದನ್ನು ಕುರಿತು ನೀನು ಚಿಂತಿಸಿ ಕಳವಳ ಪಡುವುದು ಸರಿಯಷ್ಟೇ. ಆದರೆ ಸುವಾರ್ತಿಕನಾಗಿರುವುದು ಬೇರೆ, ಪೂರ್ಣ ಸೇವೆಗೆ ಅರ್ಪಿಸುವುದು ಬೇರೆ, ಸಭೆಯನ್ನು ಕಟ್ಟಿ ನಡೆಸುವುದು ಬೇರೆ. ಆದರೆ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟ ಪ್ರತಿಯೊಬ್ಬರೂ ಸಾಕ್ಷಿಗಳಾಗಿರಬೇಕು. ಇದಕ್ಕಾಗಿ ಪ್ರತ್ಯೇಕವಾದ ಕರೆಯುವಿಕೆ ಬೇಕೆಂಬ ನಿರ್ಬಂಧವಿಲ್ಲ. ನೀನು ಎಂದು ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟಿಯೋ ಅಂದೇ ಆತ್ಮ ಆದಾಯ ಮಾಡಬೇಕಾದ ಕರ್ತವ್ಯವೂ ಜವಾಬ್ದಾರಿಗೂ ನಿನ್ನ ಮೇಲೆ ಬಿದ್ದ ಭಾರವಾಗಿದೆ. ನಾಶದೆಡೆಗೆ ಧಾವಿಸುತ್ತಿರುವ ಆತ್ಮಗಳನ್ನು ವಿಮೋಚಿಸುವ ಕರ್ತವ್ಯವು ಇದ್ದೇ ಇದೆ. ಆದರೆ ಅದೇ ಸಮಯದಲ್ಲಿ ಎಲ್ಲವನ್ನೂ ತ್ಯಜಿಸಿ ಯಾಜಕ ಉದ್ಯೋಗಕ್ಕೆ ಪೂರ್ಣವಾಗಿ ಇಳಿಯುವ ಮುನ್ನ ಕರ್ತನ ದೃಢವಾದ ಕರೆಯುವಿಕೆಯೂ ಇದೆ ಎಂಬುದನ್ನು ನಿನ್ನೊಳಗೆ ಖಚಿತಪಡಿಸಿಕೊ. ವಿಶೇಷವಾದ ಕರೆಯುವಿಕೆಯಾಗಲಿ, ಪೂರ್ಣ ಸೇವೆಗಾಗಲಿ, ಬೋಧಕರ ಸೇವೆಗಾಗಲಿ ಕರೆಯುವಿಕೆ ಇದ್ದರೆ ಸೇವಾ ರಂಗದಲ್ಲಿ ಇಳಿಯಲು ಅಭ್ಯಂತರವಿಲ್ಲ. ಆಗಿಲ್ಲದಿದ್ದಲ್ಲಿ ನಿನಗೆ ಸಾಧ್ಯವಾದದನ್ನು ಸಾಧ್ಯವಿರುವ ವೇಳೆಯಲ್ಲಿ ಕರ್ತನಿಗಾಗಿ ಮಾಡುವುದು ಬಹಳ ಒಳ್ಳೆಯದು. ನೇಗಿಲಿನ ಮೇಲೆ ಕೈಯಿಟ್ಟು ಹಿಂತಿರುಗಿ ನೋಡುವವರು ದೇವರ ರಾಜ್ಯಕ್ಕೆ ಬಾಧ್ಯನಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜ ಬಿತ್ತನು, ಮೋಡಗಳನ್ನು ಗಮನಿಸುತ್ತಲೇ ಇರುವವನು ಪೈರು ಕೊಯ್ಯನು ಎಂದು ಪ್ರಸಂಗಿ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುತ್ತೇವೆ. ಪೂರ್ಣ ಸೇವೆಗಾಗಿ ಕರ್ತನ ಕರೆ ಇಲ್ಲದಿದ್ದ ಪಕ್ಷದಲ್ಲಿ ಬಿಡುವಿನ ಸಮಯ ಅಥವಾ ಕಾಲಾವಧಿಯ ಸೇವೆ ಮಾಡುವುದು ದೇವರ ಚಿತ್ತವೆಂದು ತಿಳಿಯಬೇಕು. ಉದಾರ ಪೋಷಣೆಗಾಗಿ ಲೌಕಿಕವಾದ ಉದ್ಯೋಗಗಳನ್ನು ಮಾಡುವುದರ ಹೊರತು ಬೇರೆ ಸಮಯಗಳನ್ನು ಕರ್ತನಿಗಾಗಿ ಖರ್ಚು ಮಾಡು. ನಾಚಿಕೆ ಪಡಬೇಡ. ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೆ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು. ಲೂಕ 9:26 ಎಂದು ಕರ್ತನು ಹೇಳಿದನಲ್ಲವೇ? ಸುವಾರ್ತೆ ಸೇವೆ ಮಾಡದೆ ಆಲಸ್ಯವಾಗಿದ್ದುಕೊಂಡು ಅಲ್ಲಸಲ್ಲದ ಕಾರಣಗಳನ್ನು ಹೇಳಿ ತಪ್ಪಿಸಿಕೊಳ್ಳಬಹುದೆಂದು ಎನಿಸಿಕೊಳ್ಳಬೇಡ. ಸೃಷ್ಟಿಸಿದಾತನ ಆಜ್ಞೆಯು ಖಂಡಿತವಾದದಾಗಿದೆ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಮಾರ್ಕ 16:15. ಆದ್ದರಿಂದ ನಿನಗಿರುವ ಈ ಬಲದಿಂದಲೇ ಹೊರಟು ಹೋಗು, ತಡ ಮಾಡಬೇಡ.
2. ಸೇವೆಗಾಗಿ ಕರ್ತನು ಕಳುಹಿಸುತ್ತಾನೆ. 2ನೇದಾಗಿ ಕರ್ತನು ನಾನು ನಿನ್ನನ್ನು ಕಳುಹಿಸುತ್ತೇನೆ ಎಂದು ಹೇಳುತ್ತಾನೆ. ಮಾನವ ಸೃಷ್ಟಿಯ ಹೊರತು ಬೇರೆಲ್ಲ ಸೃಷ್ಟಿಗಳು ಸಹ ಕರ್ತನ ಶಬ್ದಕ್ಕೆ ವಿಧೇಯವಾಗುವುದು. ಆದರೆ ಮಾನವನು ಮಾತ್ರವೇ ಯಾವಾಗಲೂ ಕರ್ತನನ್ನು ಪ್ರಶ್ನೆ ಕೇಳುವವನಾಗಿಯೂ ಅವಿಧೇಯನಾಗಿ ಕಾರಣಗಳನ್ನು ಕೊಡುವವನಾಗಿರುತ್ತಾನೆ. ಕರ್ತನು ಮೋಶೆಯನ್ನು ಕರೆದಾಗ ಅವನು ಹೇಳಿದ ಕಾರಣವೇನು ಗೊತ್ತೇ? ಸ್ವಾಮಿ, ನಾನು ಮೊದಲಿನಿಂದಲೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಅನೇಕ ಕಾರಣಗಳನ್ನು ಅವನು ಕರ್ತನ ಬಳಿ ಹೇಳಿದನು. ಎಷ್ಟೇ ಕಾರಣಗಳನ್ನು ನೆಪಗಳನ್ನು ಅವನು ಹೇಳಿದಾಗ್ಯೂ ಕರ್ತನ ವಾಗ್ದಾನಗಳ ಮುಂದೆ ಯಾವುದೂ ನಿಲ್ಲಲಾಗಲಿಲ್ಲ. ಆತನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಾತನೆಂದು ಯಾವುದು ಆತನಿಗೆ ಅಸಾಧ್ಯವಲ್ಲವೆಂಬುದನ್ನು ಆತನು ನಿರೂಪಿಸಿದನು. ಯೋನನನ್ನು ಕರ್ತನು ಕಳುಹಿಸಿದನು. ಅವನು ನಿನವೆಗೆ ಹೋಗದೆ ತಾರ್ಸಿಸಿಗೆ ಹಡಗು ಹತ್ತಿದನು. ಆದರೆ ಕರ್ತನ ಅಪ್ಪಣೆ ನೆರವೇರಲೇಬೇಕಾದುದನ್ನು ಕಂಡು ಉರಿಗೊಂಡನು, ಕೋಪಗೊಂಡನು. ಕಡೆಗೆ ಕರ್ತನ ಚಿತ್ತವನ್ನು ನೆರವೇರಿಸುವುದು ಅನಿವಾರ್ಯವಾಯಿತು. ಮಾನವನ ಹೃದಯವು ಕರ್ತನ ಬಳಿ ನೆಪಗಳನ್ನು ಹೇಳುವುದು ಮಾತ್ರವೇ ಅಲ್ಲ, ಎದುರು ಮಾತಾಡುವಂಥದ್ದಾಗಿಯೂ ನಾವು ನೋಡುತ್ತೇವೆ. ಗಿದ್ಯೋನನನ್ನು ಕರ್ತನು ಕರೆದಾಗ, ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು. ಇದಕ್ಕೆ ಗಿದ್ಯೋನನು ಕೊಟ್ಟ ಉತ್ತರವೇನು? ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದುದು ಮತ್ತು ನಾನು ನನ್ನ ಕುಟುಂಬದಲ್ಲಿ ಅಲ್ಪನು ಎಂದು ನೆಪ ಹೇಳಿದನು. ಆದರೆ ವಾಗ್ದಾನಗಳೆಲ್ಲವೂ ಕ್ರಿಸ್ತನಲ್ಲಿ ದೃಢವಾಗುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ. ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು ಎಂದು ಗಿದ್ಯೋನನನ್ನು ಬಲಪಡಿಸಿದನು. ಮಾತ್ರವಲ್ಲ, ಮಿದ್ಯಾನರನ್ನು ಗಿದ್ಯೋನನಿಗೆ ಒಪ್ಪಿಸಿದನು. ದೇವ ಮಗುವೆ, ನಿನ್ನನ್ನು ಕಳುಹಿಸುವಾತನು ಎಂಥ ಮಹಿಮಾ ಸ್ವರೂಪಿ ಎಂಬುದನ್ನು ನೀನು ಅರಿತಿರುವೆಯಾ? ಆತನು ಕುರಿಗಳನ್ನು ತೋಳಗಳ ನಡುವೆ ಕಳುಹಿಸಿಕೊಡುವಂತೆ ನಿನ್ನನ್ನು ಕಳುಹಿಸಿದಾಗ್ಯೂ ಕಳವಳ ಪಡಬೇಡ. ನಿನ್ನನ್ನು ಕಳುಹಿಸುವ ಕರ್ತನ ಬಲದಿಂದ ನೀನು ಸಿಂಹದ ಮೇಲೆ ನಡೆದು ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ಒಂದು ಮನೆಯಲ್ಲಿ ಬೆಂಕಿ ಹತ್ತಿಕೊಂಡಿತು. ಮನೆಯ ಮಹಡಿಯಲ್ಲಿ ಒಬ್ಬ ಚಿಕ್ಕ ಹುಡುಗನು ಸಿಕ್ಕಿಕೊಂಡನು. ಮನೆಯ ಸುತ್ತಲೂ ಅನೇಕರು ಸುತ್ತುವರೆದು ಆ ಹುಡುಗನಿಗೆ, ನೀನು ಧುಮುಕಿ ಬಿಡು, ನಾವು ಆತುಕೊಳ್ಳುತ್ತೇವೆ ಎಂದು ಹೇಳಿದಾಗ್ಯೂ ಆ ಹುಡುಗನು ಅಳುತ್ತಾ ನಿಂತಿದ್ದನು. ಪಕ್ಕನೆ ಅವನ ತಂದೆ ಬಂದು, ಮಗನೇ, ಧುಮುಕಿ ಬಿಡು ಎಂದು ಹೇಳಿದ ಕೂಡಲೇ ಆ ಹುಡುಗನು ಧುಮುಕಿ ಬಿಟ್ಟನು. ತಂದೆಯು ಅವನನ್ನು ಭದ್ರವಾಗಿ ಹಿಡಿದುಕೊಂಡನು. ತಂದೆ ಹೇಳಿದ ಕೂಡಲೇ ಅವನು ಧುಮುಕಲು ಕಾರಣವೇನು? ತಂದೆ ತನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬಲ್ಲನು, ಅವನು ತನ್ನನ್ನು ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಅಲ್ಲವೇ? ಆ ನಂಬಿಕೆ ನಿನಗಿಲ್ಲವೇ ಎಂದು ನಿನಗಾಗಿ ಪ್ರಾಣ ಕೊಟ್ಟಾತನು ಕೇಳುತ್ತಾನೆ. ಕರ್ತನಿಗೆ ಸೇವೆ ಮಾಡುವುದು, ಆತನು ನಿನ್ನನ್ನು ಕಳುಹಿಸುವ ಕಡೆಗಳಿಗೆಲ್ಲ ನೀನು ಹೋಗಿ ಆತನ ನಾಮವನ್ನು ಉನ್ನತಗೊಳಿಸುವುದು ನಿನಗೆ ದೊರೆತ ಭಾಗ್ಯವೆಂದು ನೀನು ತಿಳಿದಿರುವೆಯಾ? ನನಗೆ ಪ್ರಸಂಗ ಮಾಡಲು ತಿಳಿಯದು ಎಂದು ನೀನು ಹೇಳುವಿಯಾ? ಕರ್ತನು ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು. ಮತ್ತಾಯ 10:19 ಮತ್ತು 20. ನನಗೆ ವಯಸ್ಸಾಯಿತೆಂದು ಮನಗುಂದಿ ಹೋದೆಯಾ? ಇಗೋ, ಕರ್ತನು ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ ಎಂದು ಅನ್ನುತ್ತಾನೆ. 3. ಸೇವೆ ಮಾಡುವುದು ನಮ್ಮ ಭಾಗ್ಯ. 3ನೇದಾಗಿ, ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಕರ್ತನು ಅನ್ನುತ್ತಾನೆ. ನಿನ್ನ ಕೈಯಲ್ಲಿ 2 ಕಾಸಿರಬಹುದು ಅಥವಾ 5 ರೊಟ್ಟಿ 2 ಮೀನುಗಳಿರಬಹುದು. ಇರಲಿ, ನಿನ್ನನ್ನು ಆಶೀರ್ವದಿಸುವವನು ಕರ್ತನಲ್ಲವೇ? ನಿನಗಿರುವ ಸ್ವಲ್ಪ ಬಲದಿಂದ ಅಕ್ಕಪಕ್ಕದಲ್ಲಿರುವ ಗುಡಿಸಲುಗಳಿಗೆ ಹೋಗಿ ಸುವಾರ್ತೆ ಹೇಳು, ಅಷ್ಟೇ ಸಾಕು. ಹೊರದೇಶದಿಂದ ಹಣದ ಸಹಾಯವನ್ನು ಪಡೆದುಕೊಂಡು ಆಡಂಬರವಾಗಿ ಡಾಂಬಿಕವಾದ ರೀತಿಯಲ್ಲಿ ನಿನ್ನ ಹೆಸರಿಗೆ ಕೀರ್ತಿ ಉಂಟಾಗಬೇಕೆಂದೆನಿಸಿ ದೊಡ್ಡ ಕೂಟಗಳನ್ನು ನಡೆಸಬೇಕೆಂದು ಆಸೆ ಪಡಬೇಡ. ಇದರಿಂದ ನಿನ್ನ ಆತ್ಮವನ್ನು ನೀನು ನಷ್ಟಪಡಿಸಿಕೊಳ್ಳುವಿ. ಕರ್ತನು ಹೇಳುವುದೇನು? ನಿನ್ನ ಈ ಬಲದಿಂದ ಹೋಗು. ಗಿದ್ಯೋನನೊಂದಿಗೆ ಇದ್ದವರು ಕೇವಲ 300 ಮಂದಿಯಷ್ಟೇ. ಆದರೆ ಮಿದ್ಯಾನರು, ಅಮಲೇಕ್ಯರು, ಸಕಲ ಪೂರ್ವದೇಶದ ರಾಜರೆಲ್ಲರೂ ಮಿಡತೆಗಳ ದಂಡಿನಂತೆ ಕೂಡಿ ಬಂದಿದ್ದರು. ಆದರೆ ಈ ಶತ್ರು ಸೈನ್ಯದ ಮೇಲೆ ಕರ್ತನು ಗಿದ್ಯೋನನಿಗೆ ಜಯವನ್ನು ಅನುಗ್ರಹಿಸಿದನು. ನಿನ್ನ ಬಲದಿಂದ ಹೋಗು ಎಂದು ಹೇಳುವಾತನು ಸತ್ಯವಂತನು. 3 ಮಂದಿ ಕುದುರೆ ಸವಾರರು ತಮ್ಮ ದೇಶದ ಮೇರೆಯಿಂದ ಬೇರೆ ದೇಶದೆಡೆಗೆ ತೀವ್ರವಾಗಿ ಹೋಗುತ್ತಿದ್ದರು. ದಾರಿಯಲ್ಲಿ ಒಂದು ನದಿ ಅಡ್ಡ ಬಂದಿತು. ಆಗ ಅವರು ಇಳಿದು ಆ ನದಿಯನ್ನು ದಾಟಲು ಮುಂದಾದರು. ರಾತ್ರಿಯ ವೇಳೆ ಇಳಿದು ನದಿಯಲ್ಲಿರುವ ಕಲ್ಲುಗಳನ್ನು ತೆಗೆದುಕೊಂಡು ಮುಂದೆ ಹೋಗಿರಿ ಎಂಬ ನುಡಿಗಳನ್ನು ಕೇಳಿ ನದಿಯಲ್ಲಿ ಇಳಿದು ಕೆಲವು ಕಲ್ಲುಗಳನ್ನು ಆಯ್ದುಕೊಂಡು ಮುಂದೆ ನಡೆದರು.
ತಮ್ಮ ದೇಶಕ್ಕೆ ಬಂದು ಮುಟ್ಟಿದ ನಂತರ ತಾವು ಆಯ್ದು ತಂದಿದ ಕಲ್ಲುಗಳನ್ನು ನೋಡಿದಾಗ ಅವು ಬಹು ಬೆಲೆಯುಳ್ಳ ಅಮೂಲ್ಯವಾದ ವಜ್ರದ ಕಲ್ಲುಗಳಾಗಿದ್ದುದನ್ನು ಕಂಡು ಬಹಳ ಆಶ್ಚರ್ಯಪಟ್ಟರು. ಆದರೆ ಅದೇ ಸಮಯದಲ್ಲಿ ಅಯ್ಯೋ, ಇನ್ನೂ ಹೆಚ್ಚಾಗಿ ಕಲ್ಲುಗಳನ್ನು ಆರಿಸಿಕೊಳ್ಳದೆ ಹೋದೆವಲ್ಲ ಎಂದು ವ್ಯಥೆಪಟ್ಟರು. ಹಾಗೆಯೇ ಜೀವಿಸಿರುವವರೆಗೂ ಕರ್ತನಿಗಾಗಿ ವೈರಾಗ್ಯದಿಂದ ಸೇವೆ ಮಾಡೋಣ. ಸತ್ತ ನಂತರ ಅಯ್ಯೋ, ನಾನು ಇನ್ನೂ ಲೋಕದಲ್ಲಿ ಜೀವಿಸಿದ್ದರೆ ಎಷ್ಟೋ ಸೇವೆ ಮಾಡಿರುತ್ತಿದ್ದೆನಲ್ಲ ಎಂದು ಅಗಚಾಟಲು ಪಡುವುದು ಬೇಡ. ನಿನ್ನ ದೇಶದಲ್ಲಿ ಅಸಂಖ್ಯವಾದ ಕಲ್ಲುಗಳಿವೆ. ಒಂದಾನೊಂದು ದಿನದಲ್ಲಿ ಆ ಕಲ್ಲುಗಳು ಅಮೂಲ್ಯವಾದ ವಜ್ರದ ಅರಳುಗಳೆಂದು ತಿಳಿದು ಬರುವಾಗ ವ್ಯಸನ ಪಡಬೇಕಾದೀತು. ಆದ್ದರಿಂದ ಕಾಲಹರಣ ಮಾಡಬೇಡ. ಗಿದ್ಯೋನನ ದೇವರು ನಿನ್ನ ದೇವರಾಗಿದ್ದಾನೆ. ಆದ್ದರಿಂದ ಕರ್ತನ ಮೇಲೆ ನಂಬಿಕೆ ಇಟ್ಟು ಆತನ ವಾಗ್ದಾನವನ್ನು ನಂಬಿ ನಿನ್ನ ಬಲದಿಂದಲೇ ಹೋಗು. ನೀನು ಅನೇಕರನ್ನು ವೈರಿಯ ಹಿಡಿತದಿಂದ ವಿಮೋಚಿಸಿ ಕರ್ತನ ಪಾದದಡೆಗೆ ನಡೆಸುವಂತೆ ಕರ್ತನು ನಿನ್ನನ್ನು ಕರೆಯುತ್ತಾನೆ. ಆತನು ನಿನ್ನನ್ನು ಆಶೀರ್ವದಿಸುವನು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು
ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.